ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 2024ರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನಿಮ್ಮ ತಯಾರಿ ಹೀಗಿರಲಿ ಅಂತಕ್ಕಂಥ ಒಂದು ವಿಡಿಯೋ ಟೈಟಲ್ ನಾನು ಇವತ್ತು ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ಪೂರಕವಾದಂಥ ಕಂಟೆಂಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ತುಂಬ ಜನರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಯಾರೆಲ್ಲ ಹೊಸದಾಗಿ ಒಂದು TET ಎಕ್ಸಾಮನ್ನು ಫೇಸ್ ಮಾಡ್ತಾ ಇರ್ತಾರೋ ಅವರಿಗೆಲ್ಲ ಹೇಗೆ ಓದಬೇಕು ಏನು ಕತೆ ಅಂತ. ಸೊ ಅವರಿಗೆಲ್ಲ ನಾನು ಹೇಳ್ತಕ್ಕಂಥ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಸೊ ನೋಟಿಫಿಕೇಷನ್ ಆದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಅಭ್ಯಾಸವನ್ನು ಆರಂಭ ಮಾಡೋದು ಬೇಡ. ಅದು ಸಮ್ಟೈಮ್ಸ್ ಏನಾಗುತ್ತೆ, ಎಲ್ಲವನ್ನು ನೀಟಾಗಿ ನೀವು ಕವರಪ್ ಮಾಡಿ ಓದಲಿಕ್ಕಾಗಲ್ಲ. ಏನು ಓದಬೇಕು, ಹೇಗೆ ಓದಬೇಕು, ಯಾವ ಥರ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು, ಹೀಗೆಲ್ಲ ಹಲವಾರು ಕನ್ಫ್ಯೂಷನ್ಸ್ ನಿಮಗೆ ಇದ್ದೇ ಇರುತ್ತೆ ಇಮಿಡಿಯೇಟ್ ನೋಟಿಫಿಕೇಷನ್ ಆಗಿಬಿಟ್ಟಾಗ. ಹಾಗಾಗಿ ಬಿಫೋರ್ ದ್ಯಾಟ್, ಸೊ ಅದು ನೋಟಿಫಿಕೇಷನ್ ಆಗಲಿಕ್ಕಿಂತ ಮುಂಚೆನೇ ಅದಕ್ಕೆ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಹೇಗೆ ಓದಬೇಕು, ಏನು ಕತೆ, ಯಾವುದು ಓದಬೇಕು, ಹೀಗೆಲ್ಲ ಒಂದು ನಮ್ಮ ಮೈಂಡಲ್ಲೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋದರೆ ಏನಾಗುತ್ತೆ, ನಮಗೆ ಜಾಸ್ತಿ ಸ್ಕೋರನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಪ್ರಿಪ್ರೇಷನ್ಸ್ ಅಂತಕ್ಕಂಥದ್ದು ಯಾವಾಗಲೂ ಇರಬೇಕು. ಸೊ ಒಂದಷ್ಟು ವಿಷಯಗಳಿದೆ, ಅವೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಸೊ ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಟುಡೇ. ಸೊ ಒಂದನ್ನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಈಗ ಒಂದೇನಪ್ಪ ಅಂದರೆ, 2024ರ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಯಾವುದೇ ನೋಟಿಫಿಕೇಷನ್ ಇನ್ನೂ ಕೂಡ ಬಂದಿಲ್ಲ. ಅದೊಂದು ಕ್ಲಿಯರ್ ಆಗಿರಲಿ. ಯಾಕೆಂದರೆ ತುಂಬ ಜನ ಕೇಳ್ಬೋದು ನೆಕ್ಸ್ಟ್ TET ಆವಾಗ ಹಾಗೆ ಹೇಗೆ ಅಂತ, ಬಟ್ ಯಾರು ಕೂಡ ಆ್ಯಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ತುಂಬ ಜನ ವರ್ಷಕ್ಕೆ 2 ಸಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಅದು ಸಾಧ್ಯನಾ ಅಂತ ಹೇಳಿದರೆ, ವರ್ಷಕ್ಕೆ 2 ಸಲ ಮಾಡ್ತೀವಿ ಅಂತ BJP ಅವರು ಹೇಳಿದರು. ಬಟ್ ಅವರಿದ್ದಂಥ ಟರ್ಮಲ್ಲಿ ಕೂಡ ಇಯರ್ಲಿ ಟ್ವೈಸ್ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲ. ಸೊ ಎವ್ರಿ ಇಯರ್ ಒಂದು ಸಲ ಮಾತ್ರ ಆಗಿದೆ. ಇನ್ ಕೇಸ್ ಈ ಗೌರ್ಮೆಂಟು ಸೊ ಇಯರ್ಲಿ ಟ್ವೈಸ್ ಒಂದು ಸಲ ಮಾಡಿದ್ರೆ ಏನಾಗುತ್ತೆ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಅದು ಮಾಡೋ ತನಕ ವೆಯ್ಟ್ ಮಾಡಬೇಕಾಗಿದೆ. ಹಾಗಾಗಿ ಅಲ್ಲಿವರೆಗೆ ಎವ್ರಿ ಒನ್ಸ್ ಇನ್ ಇಯರೇ ಇದು ಎಕ್ಸಾಮ್ ಕಂಡಕ್ಟ್ ಆಗುವಂಥದ್ದು, ಅದೊಂಚೂರು ನಿಮಗೆ ನೆನಪಿರಲಿ. ಸೊ ಈಗ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ಸೊ ಮೊದಲನೇದೇನಪ್ಪ ಅಂದರೆ, ಈಗ ಯಾರೆಲ್ಲ ಹೊಸದಾಗಿ ನೀವು ಎಕ್ಸಾಮ್ ಫೇಸ್ ಮಾಡ್ತೀರಾ ಅವ್ರಿಗೆ ಹೇಳ್ತಕ್ಕಂಥದ್ದು ನಾನು, ಮೊದಲು ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ TET ಕ್ವಶನ್ ಪೇಪರ್ಸನ್ನು ಮೊದಲು ಯು ಹ್ಯಾವ್ ಟು ಗೆಟ್ ದ್ಯಾಟ್. ನಿಮಗೆ ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಇದೆ ನಂದು, TET GPSTR HSTR ಅಂತ. ನೀವು ಜಾಯ್ನ್ ಆದರೆ ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಸ್ ನಿಮಗೆ ಲಭ್ಯ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಎಲ್ಲವೂ ಸಿಗುತ್ತೆ ನಿಮಗೆ, ಕೆಲವೊಂದು ರೆಫರೆನ್ಸು ಎಲ್ಲವೂ. ಹಾಗಾಗಿ ಯಾರು ಜಾಯ್ನ್ ಆಗಿಲ್ವೋ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ನೀವು ಜಾಯ್ನ್ ಆಗಿ. ಸೊ ಅದು ನ್ಯಾಯಕ್ಕೆ ಫಸ್ಟಿಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿದೆ ಅಂದರೆ ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ, ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪತ್ರಿಕೆ 1ರಲ್ಲಿ ಕನ್ನಡದ ಪ್ರಶ್ನೆಗಳು ಹೇಗಿರುತ್ತೆ, ಇಂಗ್ಲೀಷ್ ಪ್ರಶ್ನೆಗಳು ಹೇಗಿರುತ್ತೆ, ಸೈಕಾಲಜಿಯ ಪ್ರಶ್ನೆಗಳು ಹೇಗಿರುತ್ತೆ, ಹೆಂಗೆಲ್ಲ ಕೇಳಿರ್ತಾರೆ, ಸೋಷಿಯಲ್ ಸೈನ್ಸ್ ಕ್ವಶನ್ಸ್ ಹೆಂಗಿರುತ್ತೆ, ಅಥವಾ ಈ ಸೈನ್ಸ್ ಅವರಿಗೆ ಸೈನ್ಸ್ ಕ್ವಶನ್ಸ್ ಎಲ್ಲ ಹೆಂಗಿರುತ್ತೆ, ಮ್ಯಾಥ್ಸ್ ಹೇಗಿರುತ್ತೆ, EVS ಹೇಗಿರುತ್ತೆ, ಇದೆಲ್ಲದು ಫಸ್ಟು ನಮಗೆ ಒಂದು ಐಡಿಯಾ ಬಿಲ್ಡ್ ಆಗಬೇಕು ಅಂದರೆ ನಾವು ಮೊದಲು ಯಾವಾಗ ಫಸ್ಟು ಆ್ಯಂಡ್ ವಿ ಹ್ಯಾವ್ ಟು ಪ್ರಿಪೇರ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅದು ಓದಿದಾಗ ನಮಗೆ ನೆಕ್ಸ್ಟ್ ಮತ್ತೊಂದು ಐಡಿಯಾ ಕ್ರಿಯೇಟ್ ಆಗುತ್ತೆ. ಸೊ ಆ ಪೇಪರ್ಸನ್ನು ಬೇಸಾಗಿ ಇಟ್ಕೊಂಡು ಹೇಗೆ ಓದಬೇಕು ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ನೀವು ಸಮರೈಸ್ ಮಾಡಿ ನೀಟಾಗಿ ವಿಶ್ಲೇಷಣಾ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀವು ಓದಿದ್ದೇ ಆದರೆ 70 to 80% ಸಿಲೆಬಸ್ ನಿಮಗೆ ಕವರಪ್ ಆಗಿಬಿಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಅಂತ ತುಂಬ ಚಿಂತೆ ಎಲ್ಲರಿಗೂ, ಇನ್ನೂ ಹೇಗೆ ಓದಬೇಕು ಅಂತ. ತುಂಬ ಜನ ಮಾರ್ಕೆಟಲ್ಲಿ ತುಂಬ ಬುಕ್ಸ್ ಎಲ್ಲ ಸಿಗ್ತಾ ಇರುತ್ತೆ, ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಆ ಬುಕ್ ತೊಗೊಳ್ಬೇಕು, ಈ ಬುಕ್ ತೊಗೊಳ್ಬೇಕು, ಅಥವಾ ಮತ್ತೊಂದು ಬುಕ್ ತೊಗೊಳ್ಬೇಕು. ಅದೇನೂ ಅಲ್ಲ. ಮಾರ್ಕೆಟಲ್ಲಿ ಮಾಡ್ತಕ್ಕಂಥ ಎಲ್ಲ ಬುಕ್ಸ್ಗೂ ಮೂಲ ಆಕರ ಗ್ರಂಥಗಳು ಯಾವುದಪ್ಪ ಅಂದರೆ ನಮ್ಮ ಸ್ಟೇಟ್ ಬುಕ್ಸು, KTBS ಬುಕ್ಸ್ ಬರುತ್ತಲ್ಲ ಅದೇ. ಈಗ ಆರ್ಟ್ಸ್ ಅಭ್ಯರ್ಥಿಗಳಾದರೆ ನೀವೇನು ಮಾಡಬೇಕು, ಅಪ್ ಟು 5th ಹಿಡಿದು 10th ಏನು ಮಾಡಬೇಕು, ಎಲ್ಲ ವಿಷಯಗಳನ್ನು ರೆಫರ್ ಮಾಡಿ. ಈಗ ಕನ್ನಡ ಪುಸ್ತಕ ಓದ್ಕೊಳ್ಳಿ, ಅಲ್ಲಿನ ಒಂದು ಭಾಷಾಭ್ಯಾಸದಲ್ಲಿ ಏನು ಗ್ರಾಮ್ಯಾಟಿಕಲ್ ಥಿಂಗ್ಸ್ ಇರುತ್ತೆ ಅವುಗಳೇ ನಿಮಗೆ TET ಎಕ್ಸಾಮಲ್ಲಿ ಬರೋದು. ಇಂಗ್ಲೀಷಲ್ಲೂ ಅಷ್ಟೇ, ಅಲ್ಲಿರ್ತಕ್ಕಂಥ ಒಂದು ಗ್ರಾಮ್ಯಾಟಿಕಲ್ ಥಿಂಗ್ಸ್ ಏನಿರುತ್ತೆ ಅದೇ ಬರುವಂಥದ್ದು. ಅಲ್ಲಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನು ಕಂಟೆಂಟ್ ಇರುತ್ತೋ ಎಲ್ಲವೂ ಮಿಕ್ಸ್ ಇರುತ್ತೆ ಅಲ್ಲಿ. ಹಾಗಾಗಿ ಟೆಕ್ಸ್ಟ್ ಬುಕ್ ಇಸ್ ಎ ವೆರಿ ಇಂಪಾರ್ಟೆಂಟ್, ಅದನ್ನು ಓದ್ಕೊಳ್ಬೇಕು. ಇನ್ನು ಸೋಷಿಯಲ್ ಸೈನ್ಸ್ಗಂತೂ ಈ ಸಮಾಜ ವಿಜ್ಞಾನ ಒಂದು ಪುಸ್ತಕ ಏನಿದೆ ಅಪ್ ಟು 6th ಇಂದ 10th ಅದು ರೀಚ್ ಮಾಡಿ. ಯಾಕೆಂದರೆ ನಿಮಗೆ 5th ಸೋಷಿಯಲ್ ಸೈನ್ಸ್ ಬರೋಲ್ಲ, ಅಲ್ಲಿ EVS ಇರುತ್ತೆ. ಹಾಗಾಗಿ ನಿಮಗೆ KTBSಲ್ಲಿ ಅವೇಬಲ್ ಸಿಗುತ್ತೆ. ನಿಮಗೆ KTBS ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅಂತ ಕೊಡ್ತು ಅಂದರೆ ಗೂಗಲಲ್ಲಿ ನಿಮಗೆ ಅದೊಂದು ಲಿಂಕ್ ಡಿಸ್ಕ್ಲೋಸ್ ಆಗುತ್ತೆ, ಇಂಟರ್ಫೇಸು. ಅದು ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಸೊ ಯಾವ ಸೆಕ್ಷನ್ದು ಅಥವಾ ಯಾವ ಕ್ಲಾಸ್ದು ಬೇಕು ಅಂತ ಅಲ್ಲಿ ಸರ್ಚಲ್ಲಿ ಕೊಟ್ಟರೆ ಸಂಬಂಧಪಟ್ಟಂಥ ಬುಕ್ಕು ನಿಮಗೆ ಅದು ಲಭ್ಯ ಆಗುತ್ತೆ. ಸೊ ಹಾಗಾಗಿ ಅವುಗಳನ್ನು ಆ ರೀತಿಯಲ್ಲಿ ಕಲೆಕ್ಟ್ ಮಾಡಿ ನೀವು ಓದುವಂಥ ಪ್ರಯತ್ನ ಮಾಡಬೇಕು. ಇದಾದ ನಂತರದಲ್ಲಿ ಈ ಸೈಕಾಲಜಿಗೆ ಸಂಬಂಧಪಟ್ಟಾಗಿ, ಎಜುಕೇಷನ್ ಸೈಕಾಲಜಿ ಅಂತಕ್ಕಂಥ ಇಂಥ ಒಂದು ಪೇಪರ್ಗೆ ಸಂಬಂಧಪಟ್ಟಾಗಿ ಯೂಶಲಿ ಒಂದು ಸ್ಪೆಸಿಫಿಕ್ ಟೆಕ್ಸ್ಟ್ ಬುಕ್ ಅಂತ ಇರಲ್ಲ. ಈಗ ತುಂಬ ಜನ ವಾಮದೇವ್ ಸರ್ ಬುಕ್ಕನ್ನೇ ಮೋರ್ ದೆನ್ ರೆಫರ್ ಮಾಡೋದು. ಸೊ ಬೆಸ್ಟ್ ಬುಕ್ ಅದು. ಯಾಕೆಂದರೆ ಆ ಬುಕ್ಕನ್ನೇ ಇಟ್ಕೊಂಡು ಎಲ್ಲರೂ ಬೇರೆ ಬೇರೆ ಬುಕ್ಸನ್ನು ಪ್ರಿಪೇರ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ತುಂಬ ಇರುತ್ತೆ ಈಗ ಮಾರ್ಕೆಟಲ್ಲೆಲ್ಲ. ಹಾಗಾಗಿ ಸೊ ನೀವು ಸೈಕಾಲಜಿ ಸಿಲೆಬಸ್ಸನ್ನು ತಗೊಳ್ಬೇಕು ಮೊದಲು. ಸೊ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ ನಂತರದಲ್ಲಿ TET ಸಿಲೆಬಸ್ ಏನಿರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡೂ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿ ಮ್ಯಾಚ್ ಮಾಡ್ಕೋಬೇಕು ನೀವು.
ಸೊ ಯಾವ್ಯಾವ ಕಂಟೆಂಟನ್ನು ಎಲ್ಲಿ ಕೇಳಿರೋ ಸಿಲೆಬಸ್ಸಲ್ಲಿ ಎಲ್ಲಿ ಸಿಗುತ್ತೆ, ಇದು ಯಾವ ಬ್ರೌಸಲ್ಲಿ ಬರುತ್ತೆ ಅಥವಾ ಯಾವ ಪಾಠದಲ್ಲಿ ಬರುತ್ತೆ, ಇದು ಅವೆಲ್ಲ ನೋಡಿಕೊಂಡು ನೀವು ಅಲ್ಲೆಲ್ಲ ಟಿಕ್ ಹಾಕ್ಕೊಂಡು ಅದನ್ನು ಪ್ರಿಪೇರ್ ಆಗ್ತಾ ಹೋಗಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲವನ್ನು ನೀಟಾಗಿ ಮುಗಿಸ್ಕೊಂಡಿದ್ದೆ ಆದರೆ ನೀವು ಒಂದು 2-3 ಪೇಪರನ್ನು ನೋಟಿಫಿಕೇಷನ್ ಆದಾಗ ಏನಾಗುತ್ತೆ, ನಿಮಗೆ ರಿವಿಷನ್ ಮಾಡಲಿಕ್ಕೆ ಒಂದು ಗೋಲ್ಡನ್ ಟೈಮು. ನೀವೇ ಅದನ್ನು ನೀವು ಪಡ್ಕೊಂಡಂಥ ಅಂದರೆ ನಮಗೆ ಒಂದು ಅವಕಾಶ ಸಿಕ್ತು ಅಂತ ನೀವು ಖುಷಿ ಪಡ್ಬಿಡ್ತೀರ ಆವಾಗ. ಸೊ ಆ ಒಂದು ನೋಟಿಫಿಕೇಷನ್ ಆಗಿ ಟಿಲ್ ಎಕ್ಸಾಮ್ ಡೇಟ್ವರೆಗೂ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ಟೈಮ್ ಅದು. ಇಟ್ಸ್ ಅ ವೆರಿ ಪ್ರೆಸಿಯಸ್ ಟೈಮ್ ಅದು. ನೀವು ಆ ಥರ ಆ ಟೈಮನ್ನು ಬೌಂಡ್ ಮಾಡ್ಕೊಳ್ಬೇಕು ಯಾವಾಗಲೂ. ತುಂಬ ಜನ ನೋಟಿಫಿಕೇಷನ್ ಮೇಲೆ ರೆಫರ್ ಮಾಡಲಿಕ್ಕೆ ಹೋಗ್ತಾರೆ, ಅದು ಅವಾಗಲೇ ಕೆಲವರೆಲ್ಲ ಫೇಲ್ಯೂರ್ಸ್ ಆಗಿಬಿಡ್ತಾರೆ, ನೀರಲ್ಲಿ ಹೋಗುತ್ತೆ. ಅವೆಲ್ಲ ದಯವಿಟ್ಟು ಮಾಡ್ಕೊಳ್ಕೋಬೇಡಿ. ಸೊ ನಾನು ಹೇಳಿದ ಮಾದರಿಯಲ್ಲಿ ಒಂಚೂರು ನಿಮ್ಮ ಪ್ರಯತ್ನಗಳು ಆಗಿದ್ದೇ ಆದರೆ ಔಟ್ ಆಫ್ 150ಯಲ್ಲಿ 120 ಆ್ಯಂಡ್ ಎಬವ್ ಮಾರ್ಕ್ಸನ್ನು ಭಾಳ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಸಿಂಪಲಾಗಿರುತ್ತೆ. ಕನ್ನಡ ಪತ್ರಿಕೆಯಲ್ಲಂತೂ 25 to 28 ತನಕ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಷ್ಟು ಈಸಿ ಇರುತ್ತೆ ಪೇಪರ್ ಅದು ಎವ್ರಿ ಟೈಮಲ್ಲೂ ಕೂಡ. ಇಂಗ್ಲೀಷಲ್ಲೂ ಅದೇ ಇರುತ್ತೆ. ನಿಮ್ಗೆ ಎಲ್ಲಿ ಟಫ್ ಅನ್ಸೋದು ಅಂದರೆ ಸೈಕಾಲಜಿ ಒಂದೇ ನನ್ನ ಪ್ರಕಾರವಾಗಿ. ಇನ್ನು ಆರ್ಟ್ಸ್ ಅವರಿಗಂತೂ ಸೋಷಿಯಲ್ ಸೈನ್ಸಲ್ಲಿ ಏನೂ ಇರೋಲ್ಲ. ನೀವೇನು 6 to 10th ಟೆಕ್ಸ್ಟ್ ಬುಕ್ ರೆಫರ್ ಮಾಡಿರ್ತೀರಾ, ಸೊ ಎಲ್ಲವೂ ನಿಮಗೆ ಕ್ವಶನ್ಸ್ ಎಲ್ಲ ಅಲ್ಲೇ ಕ್ಲಬ್ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ಪ್ರತಿಯೊಂದು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡು ನೀವು ಟಿಕ್ ಹಾಕಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಕೆಲವರೆಲ್ಲ ಗೊಂದಲ ಮಾಡ್ಕೊಬಿಡ್ತಾರೆ. ಹಾಗಾಗಿ ಅಲ್ಲಿ ಇಸ್ವಿಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಕೆಲವೊಂದು ಒಪ್ಪಂದಗಳಾಗಿರ್ಬೋದು, ಮತ್ತು ಹೇಳಿಕೆಗಳು ಕೊಟ್ಬಿಟ್ಟು ಇದು ಯಾರು ಹೇಳಿದ್ದು, ಇದನ್ನು ಆಲ್ಟರ್ನೇಟಿವ್ ಆಗಿ ಜೋಡಿಸ್ಕೊಳ್ಳಿ, ಒಂದಾದಮೇಲೆ ಒಂದು ಕ್ರಮಬದ್ಧವಾಗಿ ಜೋಡಿಸಿ, ಹಿಂಗೆಲ್ಲ ಇರುತ್ತೆ. ಬಟ್ ಇವೆಲ್ಲವನ್ನು ನೀವು ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಸರಿಯಾದಂಥ ಆಯ್ಕೆಯನ್ನು ನೀವು ಆಯ್ಕೆ ಮಾಡಬೇಕು ಅಂತಂದಾಗ ಪಠ್ಯ ಪುಸ್ತಕಗಳನ್ನೇ ನೀವು ಓದಬೇಕಾಗತ್ತೆ. ಅದು ವೆರಿ ಇಂಪಾರ್ಟೆಂಟು. ನೀವು ಟೆಕ್ಸ್ಟ್ ಬುಕ್ನೇ ರೆಫರ್ ಮಾಡಲಿಕ್ಕೆ ನೀವು ಸಿದ್ಧರಿರಬೇಕು ಯಾವಾಗಲೂ. ಸೈಕಾಲಜಿಗೆ ಬೇಕಿದ್ರೆ ವಾಮದೇವ್ ಸರ್ ಬುಕ್ ಇದೆ. ಯಾಕೆಂದರೆ ನೀವೆಲ್ಲ B.Ed ಮಾಡಬೇಕಾದ್ರೆ ವಾಮದೇವ್ ಸರ್ ಬುಕ್ಕೆ ಇಟ್ಸ್ ಎ ಮೇಯ್ನ್ ಸೋರ್ಸ್ ಅದು ಸೈಕಾಲಜಿಗಂತೂ. ಅಲ್ಲಿ ಎಲ್ಲವೂ ಇರುತ್ತೆ. ಅಲ್ಲಿ TET ಸಿಲೆಬಸ್ಗೂ ಹಲವಾರು ವಿಷಯಗಳಿದೆ ಅಲ್ಲಿ, ಸಿಲೆಬಸ್ಗೂ ಕ್ರಾಸ್ ಮಾಡಿ. ಹಾಗಾಗಿ ಸಿಲೆಬಸ್ ಏನಿರುತ್ತೆ ಸೈಕಾಲಜಿ ಸಿಲೆಬಸ್ಸು, ಅದನ್ನು ಟಿಕ್ ಹಾಕ್ಕೊಂಡು ಸಿಲೆಬಸ್ ಕಂಟೆಂಟ್ ವೈಸ್ ನೀವು ಪ್ರಿಪೇರ್ ಆಗಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಯಾಕೆಂದರೆ ಅಲ್ಲಿ ತುಂಬ ಇರುತ್ತೆ ಡೀಪಾಗಿ, ಎಲ್ಲವನ್ನ ಓದ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಸಿಲೆಬಸ್ ಇಟ್ಕೊಂಡು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಈ TET ಪರೀಕ್ಷೆಗೆ ಸಂಬಂಧಪಟ್ಟಂಥ ಯಾವುದೇ ಕ್ವಶನ್ ಬ್ಯಾಂಕ್ ಇರಲಿ, ಆ ಕ್ವಶನ್ ಬ್ಯಾಂಕನ್ನು ಓದ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕ್ವಶನ್ ಬ್ಯಾಂಕ್ ಅಂತೂ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಯಾಕೆಂದರೆ ಒಂದು ಕ್ವಶನನ್ನು ನೀವು ನೋಡ್ತಾ ನಿಮ್ಗೆ ಆನ್ಸರ್ಸು ಮೈಂಡಲ್ಲಿ ಫ್ಲಾಸ್ ಆಗಿಬಿಡಬೇಕು, ಇಂಥ ಕ್ವಶನ್ಗೆ ಇಂಥ ಉತ್ತರ ಅಂತ. ಅವಾಗ ಏನಾಗುತ್ತೆ, ನಿಮ್ಮ ಕಾಂಪ್ರಿಹೆನ್ಷನ್ ಪವರು ಜಾಸ್ತಿ ಆಗ್ತಾ ಬರುತ್ತೆ ಅದು. ಹಾಗಾಗಿ ಆ ವೇಳೆಯಲ್ಲಿ ರೆಫರ್ ಮಾಡಿದ್ರೆ ನೀವು ಆರಾಮಾಗಿ ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ತುಂಬ ಜನ ಹೇಳ್ತಾರೆ ತುಂಬ ಬುಕ್ಸ್ ಓದ್ಬೇಕು ಹಾಗೆ ಹೀಗೆ ಅಂತ. ಈವನ್ ನಿಮಗೆ ಎಕ್ಸಾಮ್ ಕಾಲ್ಫರ್ ಆಯಿತು ಅಂದರೆ ಅಲ್ಲಿ ಕೊಡ್ತಕ್ಕಂಥ ಒಂದು ರೆಫರೆನ್ಸ್ ಬುಕ್ ನೋಡಿಬಿಟ್ರೆ ಅದು ಒಂಥರ KS IAS ಲೆವೆಲ್ ರೆಫರೆನ್ಸ್ ಬುಕ್ ಎಲ್ಲ. ನೀವು ಅವೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಅಂದರೆ ಸಾಕಷ್ಟು ಟೈಮ್ ಬೇಕು. ಆಮೇಲೆ ಅಷ್ಟು ಅವಶ್ಯಕತೆ ಇಲ್ಲ ಹಂಗೆ ಓದೋದು. ಈಗ ನಾನು ಹೇಳಿದ್ನಲ್ಲ, ಸ್ಟೇಟ್ ಬುಕ್ಸನ್ನು ಮಾತ್ರ ರೆಫರ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. ಅದೇ ನಿಮ್ಮನ್ನು ತುಂಬ ಕಾಪಾಡೋದು. ನಿಮ್ಮ ಸ್ಕೋರ್ ಕೂಡ ಅಪ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಬುಕ್ಸ್ ಯಾವುದಪ್ಪ ಅಂದರೆ ಸ್ಟೇಟ್ ಬುಕ್ಸು. ಅವುಗಳನ್ನು ಸೊ ನೀಟಾಗಿ ರೆಫರ್ ಮಾಡ್ತಕ್ಕಂಥ ಪ್ರಯತ್ನ ನಿಮ್ಗೆ ಯಾವಾಗಲೂ ಇದ್ದೇ ಇರಬೇಕು. ಸೊ ಹಾಗಾಗಿ ವೆರಿ ಫಸ್ಟ್ಲಿ ನಾನು ಆವಾಗಲೇ ಹೇಳಿದಾಗೆ ಮೊದಲನೇದು ಏನು ಮಾಡಬೇಕು, ಹೊಸದಾಗಿ ಫೇಸ್ ಮಾಡ್ತಾ ಇರೋರು TET ಎಕ್ಸಾಮನ್ನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಐಡಿಯಾ ಬಿಲ್ಡ್ ಆಗುತ್ತೆ. ಅದಾದಮೇಲೆ ಏನು ಮಾಡಬೇಕು, TET ಪರೀಕ್ಷೆಯ ಸಿಲೆಬಸ್ ಪಠ್ಯ ವಸ್ತುವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ. ಅದಾದಮೇಲೆ ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಆ ಒಂದು ಸಬ್ಜೆಕ್ಟ್ ಪಠ್ಯ ಪುಸ್ತಕಗಳನ್ನು ರೆಫರ್ ಮಾಡಿ. ಸ್ಟೇಟ್ ಬುಕ್ಸ್ 5ರಿಂದ 10 ಅಥವಾ 6ರಿಂದ 10 ನೀವು ರೆಫರ್ ಮಾಡಬೇಕಾಗುತ್ತೆ. ಇದಾದ ನಂತರದಲ್ಲಿ ಮತ್ತೆ ರಿವಿಷನ್ ಫಾರ್ಮ್ಯಾಟು ಮತ್ತು ಕ್ವಶನ್ ಬ್ಯಾಂಕ್ ಬುಕ್ಸ್ ಯಾವುದೇ ಸಿಕ್ಕಿದ್ರು ನೀವು ಎಲ್ಲ ಕ್ವಶನ್ ಬ್ಯಾಂಕ್ ಕ್ವಶನ್ಸನ್ನು ಬಿಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಆಮೇಲೆ ಭಾಳ ಪ್ರಮುಖವಾಗಿ ಕೆಲವೊಂದು ವಿಶ್ಲೇಷಣಾತ್ಮಕ ಮಾದರಿ ಇರತಕ್ಕಂಥ ಬುಕ್ಸ್ ಸಿಗುತ್ತೆ ನಿಮಗೆ, ಆ ಬುಕ್ಸನ್ನ ರೆಫರ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಅಲ್ಲಿ ಏನಾಗುತ್ತೆ, ಯಾವುದೋ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರುತ್ತೆ ನಿಮಗೆ. ಆ 4 ಆಯ್ಕೆಗಳ ಬಗ್ಗೆ ನಿಮಗೆ ವಿಶ್ಲೇಷಣೆಯನ್ನು ಕೊಟ್ಟಿರ್ತಾರೆ. ಆ 4 ವಿಶ್ಲೇಷಣೆಗೆ ಏನಾಗುತ್ತೆ, ನೆಕ್ಸ್ಟು ಏನಾದರೂ ಕ್ವಶನ್ ಕೇಳಿದಾಗ ಅದ್ರ ಮೇಲೆ ನಿಮಗೆ ನೀವು ಹೆಂಗೆ ಬೇಕಾದರೂ ಯಾವ ರೀತಿಯಲ್ಲಿ ಬೇಕಾದ್ರೂ ಆನ್ಸರ್ ಮಾಡ್ಬೋದು. ನಿಮ್ಗೆ ಇಮಿಡಿಯೇಟ್ ಫ್ಲಾಸಾಗಿ ಗೊತ್ತಾಗ್ಬಿಡುತ್ತೆ ಈ ಪ್ರಶ್ನೆಗೆ ಇದೇ ಉತ್ತರ ಅಂತ. ಹಾಗಾಗಿ ಆ ವೇ ನಿಮಗೆ ಭಾಳ ಈಸಿಯಾಗಿ ಆ ಗ್ರಿಪ್ ನಿಮಗೆ ಸಿಗ್ಬಿಡುತ್ತೆ ನಿಮಗೆ. ಸೊ ಇಂಥ ಪ್ರಶ್ನೆಗೆ ಇದೇ ಉತ್ತರ ಅಂತ. ಹಾಗಾಗಿ ಸೊ ವಿಶ್ಲೇಷಣಾತ್ಮಕವಾಗಿ ನೀವು ಪ್ರತಿಯೊಂದು ಪ್ರಶ್ನೆಯನ್ನು ಓದ್ಕೊಂಡು ಗ್ರಹಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ದಿಸ್ ಇಸ್ ಮೈ ವೆರಿ ಅಡ್ವೈಸ್ ಇದು. ಸೊ ದಯಮಾಡಿ ಸ್ಟೇಟ್ ಬುಕ್ಸು ಮತ್ತು ನಾನೇನು ಒಂದು 3 ಪಾಯಿಂಟ್ಸ್ ಹೇಳಿದೆ ಅವುಗಳನ್ನು ಕವರಪ್ ಮಾಡಿಕೊಂಡು ನಿಮ್ಮ ಪ್ರಿಫರೆನ್ಸನ್ನು ಅಲ್ಲಿ ಕೊಟ್ಕೊಂಡು ಓದ್ಕೊಳ್ಳಿ. ತೀರಾ ರಿಸ್ಕ್ ಎಲ್ಲ ತೊಗೊಂಡು ಓದೋದು ಬೇಡ. ಅಲ್ಲಿ ತುಂಬ ಬುಕ್ಸ್ ಓದಬೇಕು, ಲಾಟ್ ಆಫ್ ಬುಕ್ಸ್ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಇವೆಲ್ಲ ನನ್ನ ಪ್ರಕಾರ ಇಂಪಾರ್ಟೆಂಟ್ ಅಲ್ಲ. ಅದು ನೋಟಿಫಿಕೇಷನ್ ಇನ್ನೂ ಕೂಡ ಆಗಿಲ್ಲ. 24 ಬಂತು ಅಂದರೆ ಯಾವ ಮಂತಲ್ಲಿ ಆಗುತ್ತೆ ಅಂತ ಡಿಸ್ಕ್ಲೋಸ್ ಆಗುತ್ತೆ ಡಿಪಾರ್ಟ್ಮೆಂಟಿಂದ. ಹಾಗಾಗಿ ಸೊ ಟಿಲ್ ದ ಟೈಮ್ ನಿಮ್ಮ ಒಂದು ಪ್ರಿಪ್ರೇಷನ್ಸನ್ನು ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಪೂರಕವಾದಂಥ ಎಲ್ಲ ನಾನು ಪ್ರಶ್ನೆ ಪತ್ರಿಕೆಯನ್ನು ಆವಾಗಲೇ ಹೇಳಿದಾಗೆ ನಮ್ಮ ಟೆಲಿಗ್ರಾಮಿನ ಕಡೆಯಿಂದ ಅದು ನಾನು ಡಿಸ್ಕ್ಲೋಸ್ ಮಾಡ್ತಾ ಇರ್ತೀನಿ. ಸೊ ಜಾಯ್ನ್ ಆಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.